ಹಾಯ್ ಫ್ರೆಂಡ್ಸ್, ನಾನಿವತ್ತು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನಲ್ಲಿ. ಇದು ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನಾರ್ಮಲ್ ಸ್ಯಾಂಡ್ವಿಚ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾನು ನೀರಿಟ್ಟಿದ್ದೀನಿ. ನೀರಿಟ್ಟು ವೆಜಿಟೇಬಲ್ ಸ್ವೀಟ್ ಕಾರ್ನ್ ಏನಿದೆ, ಸ್ವೀಟ್ ಕಾರ್ನು ಮತ್ತು ಬೀನ್ಸ್ನ ಬೇಯಿಸ್ಕೊತೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಕೂಡ ಹಾಕಿ ಒಂದು ವಿಸಿಲ್ ಹಾಕೋಬೋದು. ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ನಾನು ಇದ್ರ ಮೇಲೇನೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಒಂದು 4 ಮಿನಿಟ್ಸ್ ಇಟ್ಟು ಬೇಯಿಸ್ಕೋಣ. ನೋಡಿ ಫ್ರೆಂಡ್ಸ್, 4 ನಿಮಿಷ ಆಗಿದೆ. ಈಗ ನಾನು ಇದನ್ನ ಆಫ್ ಮಾಡ್ಕೊತಾ ಇದ್ದೀನಿ. ಬೆಂದಿರುತ್ತೆ ಫ್ರೆಂಡ್ಸ್. ಈಗ ನಾನು ಬಾಣಲಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಇದೆ ಅಷ್ಟೇ. ಅದಿದೆ ಸಾಸಿವೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕೋಣ. ಒಂದು ಈರುಳ್ಳಿ ಫುಲ್ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡಿದ್ದೀನಿ ನಾನು. ಅರ್ಧ ಟೀ ಸ್ಪೂನ್ ಇದೆ. ವಾಸನೆ ಹೋಗ್ಬೇಕು. ನಾವು ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಅಂದರೆ ಬಾಂಡೆ ಎಲ್ಲ ತಲೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತೀನಿ ಯಾವಾಗಲೂ. ಎಣ್ಣೆ ಜಾಸ್ತಿ ಇದ್ದರೆ ಯಾವಾಗ ಹಾಕಿದ್ರೂ ಪರವಾಗಿಲ್ಲ. ಹಸಿ ವಾಸನೆ ಹೋಗಿದೆ. ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಅರ್ಧ ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಜಾಸ್ತಿ ಇದ್ದು ಚೆನ್ನಾಗೇ ಇರುತ್ತೆ ಸ್ಯಾಂಡ್ವಿಚ್ಗೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ. ನನ್ನ ಕಾಮನ್ ವರ್ಡ್ ತುಂಬ ಇಷ್ಟ ಆಗುತ್ತೆ ಅಂತ. ನೋಡಿ, ಈಗ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. 1 ಟೊಮೊಟೊ ಇದೆ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಚಿಲ್ಲೀಸ್ ಬಂದು ತುಂಬ ಖಾರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೀವು ನಾರ್ಮಲ್ ಖಾರ ಇರೋ ಗ್ರೀನ್ ಚಿಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ರೆ ನೀವು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ. ಇದು ದೊಡ್ಡ ಮೆಣಸಿನ್ಕಾಯಿ, ಇದು ಅಷ್ಟೇನು ಖಾರ ಇರಲ್ಲ, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇಷ್ಟೊಂದು ನೀವು ಹಾಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನಾನು ಬೇಯಿಸಿರೋ ಸ್ವೀಟ್ ಕಾರ್ನ್ ಮತ್ತು ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಆಲ್ರೆಡಿ ಉಪ್ಪು ಸ್ವೀಟ್ ಕಾರ್ನ್ ಮತ್ತು ಬೀನ್ಸ್ ಬೇಯವಾಗ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಕಮ್ಮಿ ಹಾಕ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಮಾಡಿದವಾಗ ನೀರು ಇಲ್ದಿರ ಬಗ್ಸ್ಕೊಬಿಡಿ ಸ್ವೀಟ್ ಕಾರ್ನ್ ಇದೆ ಬೀನ್ಸು. ಈಗ ಅರಿಶಿನ ಹಾಕಿದ್ದೀನಿ. ಜೀರಿಗೆ ಪೌಡ್ರು ಚಿಕ್ಕ ಸ್ಪೂನಲ್ಲಿ, ಇದು ದೊಡ್ಡ ನೀವು ಟೇಬಲ್ ಸ್ಪೂನ್ ಯೂಸ್ ಮಾಡೋಂಗಿದ್ರೆ 1/4 ಸ್ಪೂನ್ ಹಾಕಿ ಅಷ್ಟೇ. ಮಸಾಲೆ ಏನು ಜಾಸ್ತಿ ಹಾಕಬಾರ್ದು, ಯಾಕಂದರೆ ಸ್ವೀಟ್ ಕಾರ್ನ್ ಫ್ಲೇವರ್ ಹೊರಟೋಗುತ್ತೆ. ಧನಿಯಾ ಪುಡಿ ಒಂದು 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಬೀನ್ಸ್ ಹಾಕಿರೋದ್ರಿಂದ ಧನಿಯಾ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಮ್ಯಾಶರಲ್ಲಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಫುಲ್ಲು ಮ್ಯಾಶ್ ಏನು ಆಗೋದಿಲ್ಲ. ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಟೊಮೊಟೊ, ಬೀನ್ಸು,
ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಲಿ ಅಂತ ಅಷ್ಟೇ. ಸ್ವೀಟ್ ಕಾರ್ನ್ ಫುಲ್ಲು ಆಗೋದಿಲ್ಲ, ಒಂದು ಸ್ವಲ್ಪ ಆಗುತ್ತೆ ಅಷ್ಟೇ. ಟೇಸ್ಟ್ ಮಾಡ್ತೀನಿ ಅಂದರೂ ಕೂಡ ನೀವು ಚಪಾತಿ ರೋಲ್ಗೂ ಕೂಡ ಹಾಕ್ಕೋಬೋದು. ಸ್ಯಾಂಡ್ವಿಚ್ಗೆ ಹಾಕ್ಕೋಬೇಕಂತೇನೂ ಇಲ್ಲ. ಮಸಾಲ ಕಮ್ಮಿ ಇರುತ್ತೆ, ಎಣ್ಣೆ ಕಮ್ಮಿ ಇರುತ್ತೆ, ಮಕ್ಳಿಗೂ ಆರಾಮ್ಸೆ ನೀವು ಕೊಡ್ಬೋದು. ಮ್ಯಾಶ್ ಮಾಡಿದ್ದೀನಿ. ಟೊಮೊಟೊ, ಬೀನ್ಸು, ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಮ್ಯಾಶ್ ಆಗಿದೆ ಅಷ್ಟೇ. ಸ್ವೀಟ್ ಕಾರ್ನ್ ಇಷ್ಟು ಮಾತ್ರ ಇರುತ್ತೆ, ಆಗ್ಲೇ ನಾವು ತಿನ್ನೋವಾಗ ಬಾಯಿಗೆ ಸಿಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಒಂದು 2 ನಿಮಿಷ ಹಾಗೆ ಬಿಡೋಣ. ಆ ಸ್ವೀಟ್ ಕಾರ್ನ್ ಇದೆಲ್ಲ ಉಪ್ಪು ಖಾರ ಹೇಳ್ಕೋಬೇಕಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್ ಈಗ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಹಾಕಿ ಬೆಣ್ಣೆ ಸ್ವಲ್ಪ ಹಾಕಿದ್ದೀನಿ. ಬೆಣ್ಣೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾವು ಈಗ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಫಸ್ಟೇ ನಾವು ಬಾಣಲೆಗೆ ಎಣ್ಣೆ ಬದಲು ಬೆಣ್ಣೆ ಹಾಕಿದ್ರೆ ಆ ಥರ ಟೇಸ್ಟ್ ಬರೋದಿಲ್ಲ. ಇವಾಗ ಹಾಕಿದ್ರೆ ಅದ್ರ ಫ್ಲೇವರ್ಸ್ ಕೊಡುತ್ತೆ. ಈಗ ನಾನು ಇದನ್ನು ಬ್ರೆಡ್ ಮೇಲೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಬ್ರೆಡ್ ಮೇಲೆ ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ ತಗೊಳ್ಳಿ, ಯಾಕಂದರೆ ನಾವು ಸ್ವೀಟ್ ಕಾರ್ನ್ ಎಲ್ಲ ನೀಟಾಗಿ ಮ್ಯಾಶ್ ಮಾಡಿಲ್ವಲ್ಲ, ಹಂಗಾಗಿ ಚೆಲ್ಲೋಗುತ್ತೆ. ಆಲ್ರೆಡಿ ಫ್ರೀ ಇಟ್ಬಿಟ್ಟಿದೆ. ಈಗ ನಾನು 2 ಸ್ಯಾಂಡ್ವಿಚ್ಗೆ ಹಾಕ್ಕೊಂಡಿದ್ದೀನಿ. ಇಟ್ಬಿಡ್ತಾ ಇದ್ದೀನಿ. ಬೆಣ್ಣೆ ಏನು ಹಾಕ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಇದಕ್ಕೆ ಹಾಕಿದ್ದೀನಿ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈಗ ನೋಡೋಣ ಆಗಿದೆಯಾ ಅಂತ. ನೋಡಿ, ನೀಟಾಗಿ ಆಗಿದೆ. ಈಗ ತಗೋಬಿಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿದು ಬ್ರೆಡ್ ಒಳಗಡೆ ಕೂಡ ಪುದೀನ ಏನೂ ಹಾಕಿಲ್ಲ, ಅದಕ್ಕೋಸ್ಕರ ಈ ಫ್ಲೇವರ್ ಇದಕ್ಕೆ ಸೂಟ್ ಆಗುತ್ತೆ. ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ನಾನು ಈಗೇನು ಇದ್ರ ಒಳಗಡೆ ಬೇಸ್ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನೀವು ಚಪಾತಿ ಜೊತೆ ಹಾಕ್ಕೋಬೋದು, ಚಪಾತಿ ರೋಲ್ ಮಾಡ್ಕೋಬೋದು, ಚಪಾತಿ ಜೊತೆ ಪಲ್ಯವಾಗಿ ತಿನ್ಬೋದು, ಸೈಡ್ಸ್ಗೂ ಕೂಡ ತಿನ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಶೇರ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.